ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇಂದು ಶಿಕ್ಷಕರ ದಿನಾಚರಣೆ. ರಾಷ್ಟ್ರೀಯ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದಂಥವರು ಡಾಕ್ಟರ್ ಮೀನಾ ಚಂದಾವರ್ಕರ್ ಅವರು ಮುಂಬೈನಿಂದ ಎಂ.ಕಾಮ್ ಮಾಡಿ ಕರ್ನಾಟಕ ಯೂನಿವರ್ಸಿಟಿಯಿಂದ PhD ಮಾಡಿ ಟೀಚರ್ ಆಗಿ, ಪ್ರೊಫೆಸರ್ ಆಗಿ, ಪ್ರಿನ್ಸಿಪಲ್ ಆಗಿ, ಕೊನೆಗೆ ಮಹಿಳಾ ವಿಶ್ವವಿದ್ಯಾಲಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ್ನಲ್ಲಿ ವೈಸ್ ಚಾನ್ಸಲರ್ ಆಗಿ ರಿಟೈರ್ಡ್ ಆದ್ಮೇಲೆ ಕೂಡ ಅವರು ಹಲವು ಪ್ರೋಗ್ರಾಮ್ಗಳಲ್ಲಿ, ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರ ಪರಿಣಿತಿಯನ್ನ ಸರ್ಕಾರ ಬಳಸ್ತಾ ಇದೆ. ಈಗ ಪ್ರಸ್ತುತವಾಗಿ ಅವರು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದ್ರಿಂದ ಅವ್ರಿಗೆ ಹಲವು ಅವಾರ್ಡ್ಗಳು ಬಂದಿದೆ. ದ ಬೆಸ್ಟ್ ಟೀಚರ್ ಅಂತ ಬಂದಿದೆ. ಅದರ ಜೊತೆಗೆ ಸರ್ಕಾರದಿಂದ, ಸರ್ಕಾರೇತರಿಂದ ಕೂಡ ಹಲವಾರು ಬಂದಿದೆ. ಈಗ ನಾವು ಅವರಿಗೆ ಬಂದಿರೋ ಅವಾರ್ಡ್ಗಳನ್ನ ಮಾತಾಡ್ತಾ ಹೋದ್ರೆ ಅವ್ರ ಮಾತು ಕೇಳಕ್ ಸಮಯ ಇರಲ್ಲ. ಹಾಗಾಗಿ ಬನ್ನಿ, ಸ್ವಾಗತ ಡಾಕ್ಟರ್ ಮೀನಾ ಅವರೇ. ತುಂಬಾ ತುಂಬಾ ಸಂತೋಷ ಆಗ್ತಾ ಇದೆ. ನೀವು ಅಮೇರಿಕಾನಿಂದ ನಮ್ಮ ಜೊತೆಗೆ ಸೇರ್ಕೊಂಡಿರೋದು ಎಷ್ಟು ಸಂತೋಷ ಅಂದ್ರೆ, ನಿಮಗೆ ಈ ಶಿಕ್ಷಣದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಗೊತ್ತಾಗತ್ತೆ. ಇವತ್ತು ರಾಷ್ಟ್ರೀಯ ಶಿಕ್ಷಕರ ದಿನಾಚರಣೆ. ಅದರ ಮಹತ್ವವನ್ನ ಮೊದಲು ತಿಳಿಸ್ಕೊಡಿ ನಮ್ಗೆ. ನಮಸ್ಕಾರ ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ. ನನ್ಗೂ ತುಂಬಾ ಸಂತೋಷ ನಿಮ್ ಜೊತೆಗೆ ಮಾತಾಡೋದು. ನಿಮ್ ಜೊತೆಗೆ ಸತತ ನಾನು ಸಂಪರ್ಕದಲ್ಲಿ ಇರುವುದ್ರಿಂದ ನಿಮ್ಮ ಪಾಂಡಿತ್ಯ ಅದನ್ನು ನನ್ಗೆ ಗೊತ್ತಿದೆ. ಈಗ ಆ ಶಿಕ್ಷಕರ ದಿನಾಚರಣೆ ಇದರದ್ದು ಮಹತ್ವದ ಬಗ್ಗೆ ಹೇಳೋಕ್ಕಿಂತ ಮೊದಲೇ ಎಲ್ಲರಿಗೂ ನಾನು ಈ ಶಿಕ್ಷಕ ದಿನಾಚರಣೆಯ ಒಂದು ಶುಭಾಶಯಗಳು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಶ್ರೇಷ್ಠ ಶಿಕ್ಷಣ ತಜ್ಞರಾದ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವ್ರದ್ದು ಜನ್ಮದಿನ. ಅವರಿಗೆ ಒಂದು ಗೌರವಾರ್ಥ ಒಂದು ಅರ್ಪಣೆ ಇದು. ಅವರ ಹುಟ್ಟ ಹಬ್ಬದಿಂದ ಅದಲ್ಲಿ ನಾವು ಆ ದಿನದಂದು ನಾವು ಶಿಕ್ಷಕ ದಿನಾಚರಣೆ ಅಂತ ಇಡೀ ನಮ್ಮ ದೇಶದಲ್ಲಿ ಆಚರಿಸ್ತಾ ಇದ್ದೇವೆ. ಅವರು ಹಲವು ಯೂನಿವರ್ಸಿಟೀಸ್ ಅಲ್ಲಿ ಅವರು ಅಧ್ಯಾಪಕರಾಗಿ, ಕುಲಪತಿಯಾಗಿ, ರಾಷ್ಟ್ರಪತಿಯಾಗಿ, ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ 1948ರಲ್ಲಿ ಅದರದ್ದು ಅಧ್ಯಕ್ಷರಾಗಿ ಅವರು ಸಾಕಷ್ಟು ಅವರು ಅವ್ರದ್ದು ಕಾಂಟ್ರಿಬ್ಯೂಷನ್ ಅದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇದು ಒಂದು ಬಹಳ ಸೂಕ್ತ ಒಂದು ವಿಚಾರ. ಅವ್ರ ಹುಟ್ಟ ಹಬ್ಬ ನಾವು ಈ ರೀತಿ ನಾವು ಆಚರಿಸ್ತಾ ಇದ್ದೇವೆ. ಚಾಣಕ್ಯ ಅವರು ಹೇಳಿದ್ರು, ಇಂಪಾರ್ಶಿಯಾಲಿಟಿ ಮತ್ತು ಆನೆಸ್ಟಿ ಅದಕ್ಕೆ ಯಾವುದೇ ಆಲ್ಟರ್ನೇಟಿವ್ ಇಲ್ಲ ಅಂತೆ. ಸೊ ನಿಷ್ಪಕ್ಷಪಾತ ಮತ್ತು ಪ್ರಾಮಾಣಿಕತೆ ಇದಕ್ಕೆ ಯಾವುದೂ ಬೇರೆ ಆಲ್ಟರ್ನೇಟಿವ್ ಇಲ್ಲ. ಇದಕ್ಕೊಂದು ಜ್ವಲಂತ ಉದಾಹರಣೆ ಅಂದ್ರೆ ನಮ್ಮ ಡಾಕ್ಟರ್ ರಾಧಾಕೃಷ್ಣನ್ ಅವರು. ಅದಕ್ಕೆ ಬಹಳ ಅಭಿಮಾನದಿಂದ, ಹೆಮ್ಮೆಯಿಂದ ಹಾಗೂ ಕೃತಜ್ಞತೆಯಿಂದ ನಾವು ಇವತ್ತು ಶಿಕ್ಷಕ ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಇದು ಒಂದು ಭಾಗ ಆಯ್ತು. ಇನ್ನೊಂದಂದ್ರೆ, ನಾವು ಎಲ್ಲರೂ ಶಿಕ್ಷಕರಿದ್ದೀವಿ, ನಾವು ಶಾಶ್ವತವಾಗಿ ಶಿಕ್ಷಕರಾಗಿ ಉಳಿತೇವೆ. ಫಾರ್ಮರ್ ಟೀಚರ್ ಅಂತ ಯಾರು ಹೇಳುದಿಲ್ಲ, ಫಾರ್ಮರ್ ಶಿಕ್ಷಕ ಅಂತ ಯಾರು ಹೇಳುದಿಲ್ಲ. ಫಾರ್ಮರ್ MLA ಇರಬಹುದು, ಫಾರ್ಮರ್ ಮಿನಿಸ್ಟರ್ ಇರಬಹುದು, ಫಾರ್ಮರ್ ಡೈರೆಕ್ಟರ್ ಇರಬಹುದು, ಆದ್ರೆ ಫಾರ್ಮರ್ ಟೀಚರ್ ಯಾರು ಹೇಳುದಿಲ್ಲ. ಅದಕ್ಕೆ ನಾವು ಶಾಶ್ವತವಾಗಿ ನಾವು ಅಗ್ದಿ ಹೆಮ್ಮೆಯಿಂದ ನಾನು ಒಂದು ಶಿಕ್ಷಕಿ ಅಂತ ನಾನು ಹೇಳಲಿಕ್ಕೆ ನನ್ಗಿದು ಒಂದು ಅಧಿಕಾರ ನನ್ಗಿದೆ. ಇದು ಎಲ್ಲರಿಗೂ ಸಿಗುದಿಲ್ಲ. ಅದಕ್ಕೆ ಇದು ಒಂದು ಅದೃಷ್ಟ. ಅದಕ್ಕೆ ಇವತ್ತು ನಾವು ಇಂಟ್ರಸ್ಪೆಕ್ಷನ್ ಮಾಡಬೇಕು. ಈಗ ಡಾಕ್ಟರ್ ರಾಧಾಕೃಷ್ಣನ್ ಅವರು, ಆಮೇಲೆ ಡಾಕ್ಟರ್ ಜಾಕೀರ್ ಹುಸೇನ್ ಅವರು ನಮ್ಮ ರಾಷ್ಟ್ರಪತಿ ಆಗಿದ್ದು, ಅವರಿಗೂ ಯಾರು ಕೇಳಿದ್ರಂತೆ ಶಿಕ್ಷಣ ಮತ್ತು ಸಂಸ್ಕೃತಿ ಅದರಲ್ಲಿ ವ್ಯತ್ಯಾಸ ಏನು ಅಂತ. ಆಗ ಅವ್ರು ಹೇಳಿದ್ರು, ಶಿಕ್ಷಣ ಅಂದ್ರೆ ಒಂದು ಅಮೂಲ್ಯವಾದಂತ ಒಂದು ವಜ್ರ, ಸಂಸ್ಕೃತಿ ಅಂದ್ರೆ ಆ ವಜ್ರದ್ದು ಹೊಳಪು. ಅದಕ್ಕೆ ಇದು ಇಷ್ಟ ಅಮೂಲ್ಯವಾದಂತ ಇಷ್ಟ ದೊಡ್ಡ ಜವಾಬ್ದಾರಿ ನಮ್ದು ಇರುವಾಗ
ಹ್ಮ್ ಆರ್ ವಿ ಡೂಯಿಂಗ್ ಜಸ್ಟಿಸ್? ನಾವು ನಮ್ಮ ಹ್ಮ್ ಈ ಪ್ರೊಫೆಷನ್ಗೆ, ನಮ್ಮ ವೃತ್ತಿಗೆ ನಾವು ನ್ಯಾಯದಿಂದ ನಾವು ಕೆಲಸವನ್ನು ಮಾಡ್ತಾ ಇದ್ದೀರೋ ಇಲ್ಲೋ, ಇದು ಒಂದು ಇಂಟ್ರಸ್ಪೆಕ್ಷನ್ ಅಂತ ಒಂದು ದಿನ ಇವತ್ತು. ಹೌದು. ಬಹಳ ಬಹಳ ಡಾಕ್ಟರ್, ಚೆನ್ನಾಗಿ ಹೇಳಿದ್ರಿ ನೀವು. ನಾಳೆ ನಾನು ಮೈಸೂರು ವಿಶ್ವವಿದ್ಯಾಲಯಕ್ಕೆ ಈ ಟೀಚರ್ಸ್ ಡೇಗೆನೆ ಹೋಗ್ತಾ ಇದ್ದೀನಿ, ಓಕೆ. ಅಲ್ಲಿ ದಿಕ್ಸೂಚಿ ಭಾಷಣ ಮಾಡಕ್ಕೆ. ಆ ಮೈಸೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಎಸ್ ರಾಧಾಕೃಷ್ಣನ್ ಅವರು, ಸರ್ವಪಳ್ಳಿ ರಾಧಾಕೃಷ್ಣನ್ ಅವರು ಅಲ್ಲಿ ಶಿಕ್ಷಕರಾಗಿದ್ರು. ಹೌದು ಅವರು ಅಲ್ಲಿಂದ ಬಿಟ್ಟು ಕಲ್ಕತ್ತಾಕ್ಕೆ ಹೋಗ್ಬೇಕಾದ್ರೆ ಅವರ ಶಿಷ್ಯರಿದ್ರಲ್ಲ, ಎಲ್ಲರೂ ಸ್ಟೂಡೆಂಟ್ಸು, ಅವರು ಸರೋಟದಲ್ಲಿ ಕೂಡಿಸ್ಕೊಂಡು ಅವರನ್ನ ಎಳ್ಕೊಂಡು ಹೇಳ್ಕೊಂಡು ಹೋದ್ರು. ರೈಲ್ವೆ ಸ್ಟೇಷನ್ ವರ್ಗೂ ಹೋಗಿ ಬಿಟ್ಟಿದ್ರಂತೆ. ಹೌದೌದು. ಅಂದ್ರೆ ಶಿಕ್ಷಕರ ಮೇಲೆ ಪ್ರೀತಿ ಎಷ್ಟಿರುತ್ತೆ, ಆ ಶಿಕ್ಷಕರು ಇರುವಾಗ್ಲೂ ಅಷ್ಟೇ, ಆಮೇಲೂ ಅಷ್ಟೇ, ಮುಂದೆ ಎಷ್ಟೇ ದೊಡ್ಡವರಾದ್ರೂ ಕೂಡ ತಮ್ಮ ಶಿಕ್ಷಕರನ್ನ ನೆನೆಸ್ಕೊಳ್ಳೋದು ಅದು ಹೌದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹೌದೌದು. ಆ, ಹೇಳಿ. ಇದು ಒಂದು ಶಿಕ್ಷಕರ ಒಂದು ಇನ್ಫ್ಲೂಯೆನ್ಸ್ ಅದು. ಹೌದು. ಮಕ್ಕಳ ಹೌದು. ಮೇಲೆ, ಆ ಹ್ಮ್ ಸ್ಟೂಡೆಂಟ್ಸ್ ಮೇಲೆ. ಅದಕ್ಕೆ ಹ್ಮ್ ಟೀಚರ್ ಶುಡ್ ಕಮಾಂಡ್ ರೆಸ್ಪೆಕ್ಟ್, ನಾಟ್ ಹೌದು. ಡಿಮಾಂಡ್ ಇಟ್ ಅಂತ ಹೇಳುವಂತ ಒಂದು ಕರೆಕ್ಟ್, ಮಾತಿದೆ. ಕರೆಕ್ಟ್, ಕರೆಕ್ಟ್. ಇದು ಅದು ಕಮಾಂಡಿಂಗ್ ಕ್ಲಾಸಲ್ಲಿ ರೆಸ್ಪೆಕ್ಟ್. ಕ್ಲಾಸಲ್ಲಿ ಫಿಂಗರ್ ಆನ್ ದ ಲಿಪ್ಸ್ ಅಂತಲ್ಲ, ಆ ಹೌದು ಫಿಂಗರು ಲಿಪ್ಸು ಬೇಡ, ಎರಡು ಕಿವಿಗಳನ್ನ ಕೊಟ್ಟು ಆಲಿಸುವಂತ ಶಿಷ್ಯರನ್ನ ಪಡೆಯೋದಿದೆ ಅಲ್ಲ, ಅದು ಬಹಳ ಹೌದು. ಮುಖ್ಯ ಆಗತ್ತೆ. ಹೌದು. ಅದಕ್ಕೆ ಹಾಗಾದ್ರೆ ಅವ್ರ ಟೀಚರ್ಸ್ ಕ್ವಾಲಿಟಿ ಬಗ್ಗೆ ನಮ್ಗೆ ತಿಳಿಸ್ಕೊಡಿ, ಯಾವ ತರ ಈಗ ಇರಬೇಕು ಟೀಚರ್ಸ್ ಹ್ಮ್ ಅಂತ. ಈಗ ಟೀಚರ್ಸ್ ಈಗ ಇವ್ರದೇ ಇವ್ರೆಲ್ಲಾರ್ದು ವ್ಯಕ್ತಿತ್ವವನ್ನೇ ನೋಡಿದ್ರೆ, ಡಾಕ್ಟರ್ ಹ್ಮ್ ಕಲಾಂ ಅವರು, ಅವ್ರ ಸೈನ್ಸ್ ಹ್ಮ್ ಟೀಚರ್ ಹ್ಮ್ ಶಿವ ಸುಬ್ರಹ್ಮಣ್ಯಂ ಅಯ್ಯರ್ ಅವ್ರಿಗೆ ಬಹಳ ನೆನೆಸ್ತಾರೆ. ಡಾಕ್ಟರ್ ಹ್ಮ್ ಗುರುರಾಜ್ ಕರಜ್ಗಿ ಅವರು ಗಣಿತ ಟೀಚರಿಗೆ ನೆನೆಸ್ತಾರೆ. ನಾವು ಹ್ಮ್ ಎಲ್ಲರೂ ನಮ್ಮ ಜೀವನದಲ್ಲಿ ಹ್ಮ್ ಎಷ್ಟೋ ಟೀಚರ್ಸ್ ಇದ್ರು ಸಹ ಎಲ್ಲರಿಗೂ ನಾವು ಸ್ಮರಿಸುವುದಿಲ್ಲ. ಹೌದು, 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 ಕೆಲವೊಬ್ಬರಿಗೆ ಹೌದು, ಮಾತ್ರ ನಾವು ಸ್ಮರಿಸ್ತಾ ಇದ್ದೇವೆ. ಅದಕ್ಕೆ ಹೌದು. ಇದು ಇದ್ರಲ್ಲಿ ಮುಖ್ಯ ಅವ್ರದ್ದು ಕ್ವಾಲಿಟಿ ಏನಂದ್ರೆ, ಅವರು ಹ್ಮ್ ಆ ತಮ್ಮ ವೃತ್ತಿಯನ್ನು, ಹ್ಮ್ ದೇ ಲವ್ ದ ಪ್ರೊಫೆಷನ್, ಅಂದ್ರೆ ವೃತ್ತಿಯನ್ನು ಹೌದು, ಅಗ್ದಿ ಹೌದು, ಹೌದು, ಹೃದಯದಿಂದನೇ. ಗುಡ್ ಹೌದು. ಟೀಚರ್, ವಿತ್ ಪ್ಯಾಷನ್. ಯಾ, ವಿತ್ ಪ್ಯಾಷನ್, ಟೀಚರ್ಸ್ ಹ್ಮ್ ಫ್ರಮ್ ದ ಹಾರ್ಟ್ ಅಂತೆ, ನಾಟ್ ಫ್ರಮ್ ದ ಹ್ಮ್ ಬುಕ್. ಹ್ಮ್ 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 ಅದಕ್ಕೆ ಹ್ಮ್ ಇವರು ಹ್ಮ್ ದೇ ಟಾಟ್ ಬಿಕಾಸ್ ಆಫ್ ದೇರ್ ಪ್ಯಾಷನ್ ಫಾರ್ ದೇರ್ ಹೌದು, ಹೌದು, ಫಾರ್ ದೇರ್ ಪ್ರೊಫೆಷನ್. ಹೌದು, ಅದು ಹೌದು, ಮೊದ್ಲೇ ಇರ್ಲೇಬೇಕು. ಟೀಚರ್ ಹೌದು, ಅಲ್ಲಿ ಹೌದು, ಇದು ಹೌದು, ಒಂದು ಗುಣ ಇರ್ಲೇಬೇಕು. ಹೌದು, ಹೌದು. ಇನ್ನೊಂದು, ಡಾಕ್ಟರ್ ಎಸ್ ಚಂದ್ರಶೇಖರ್ ಅವ್ರದ್ದು ಒಂದು ಎಕ್ಸಾಂಪಲ್ ನಾ ಹೇಳ ಬಯಸ್ತಾ ಇದ್ದೀನಿ. ಅವರು ಹ್ಮ್ ಆಸ್ಟ್ರೋಫಿಸಿಸಿಸ್ಟ್ ಇದ್ರು, ಹ್ಮ್ ಚೆನ್ನೈ ಹ್ಮ್ ಮೂಲದವರು. ಹ್ಮ್ ತದನಂತರ ಆಮೇಲೆ ಅವರು ಅಮೆರಿಕ ಹೋಗಿ 1983ರಲ್ಲಿ ಫಿಸಿಕ್ಸ್ ನಲ್ಲಿ ಅವರು ಹ್ಮ್ ನೊಬೆಲ್ ಪ್ರಶಸ್ತಿಯನ್ನು ಪಡೆದ್ರು. ಪಡೆದ್ರು. ಹೌದು. ಅವ್ರದ್ದು ವೈಶಿಷ್ಟ್ಯ ಏನಂದ್ರೆ, ಆಸ್ ಅ ಹ್ಮ್ ಟೀಚರ್ ನಾ ಹೇಳ್ತಾ ಹ್ಮ್ ಇದ್ದೀನಿ, ಹ್ಮ್ ಪ್ರತಿ ವಾರ 360 ಮೈಲ್ ಅವರು ಹ್ಮ್ ಇಬ್ರು ಸ್ಟೂಡೆಂಟ್ಸಿಗಾಗಿ ಅವರು ಹ್ಮ್ ಹೋಗ್ತಾ ಇದ್ರಂತೆ. ಹೌದು, ಹೌದು. ಇಬ್ರೇ ಸ್ಟೂಡೆಂಟ್ಸ್, ಯಾಂಗ್ ಕೊನೆಗೆ ಮತ್ತೆ ಆ ಇಬ್ರು ಸ್ಟೂಡೆಂಟ್ಸ್ ನೋಬೆಲ್ ಪ್ರೈಸ್ ಪಡೆದ್ರು. ಹೌದು ಅಂದ್ರೆ ಈ ಕಲಿಸೋರ್ದು ಕಲಿಯೋರ್ದು ಅಂದ್ರೆ ಹೌದು ಸಾಯಿಲ್ ಅಂಡ್ ಸೀಡ್ ಥಿಯರಿ, ಅಂದ್ರೆ ಹೌದು ಭೂಮಿನೂ ಫಲವತ್ತಾಗಿರ್ಬೇಕು, ಬೀಜ ಬಿತ್ತಿದ್ದು ಚೆನ್ನಾಗಿರ್ಬೇಕು ಅಂತ. ಹೌದ್ರಿ. ಆದ್ರೆ ಎಲ್ಲೋ ಒಂದು ಕಡೆಗೆ ಇವತ್ತಿನ ಸಿಸ್ಟಮ್, ಟೀಚಿಂಗ್ ಸಿಸ್ಟಮ್ಗೂ ನಮ್ಮ ಗುರುಕುಲ್ ಸಿಸ್ಟಮ್ಗೂ ತುಂಬಾ ವ್ಯತ್ಯಾಸ ಇದೆ. ಯಾಕಂದ್ರೆ ಹೌದು ಬ್ರಿಟಿಷರ್ಸು ನಮ್ಮ ದೇಶದಲ್ಲಿ ಬಂದಾಗ 7,35,000 ಗುರುಕುಲಗಳಿದ್ವು. ಹೌದು ಗುರುಕುಲದಲ್ಲಿ ನಮ್ಮ ನಿಜ. ಶರೀರಕ್ಕೆ, ಬುದ್ಧಿಗೆ, ಮನಸ್ಸಿಗೆ, ಚಿತ್ತಕ್ಕೆ ಮತ್ತೆ ಆತ್ಮಕ್ಕೆ ಎಲ್ಲವನ್ನೂ ಸಮಗ್ರವಾಗಿ ವ್ಯಕ್ತಿ ವಿಕಸನ ಮಾಡ್ತಾ ಇದ್ರು. ಆದ್ರೆ ಇವತ್ತು ಎಲ್ಲೋ ಒಂದು ಕಡೆಗೆ ಮಕ್ಕಳಲ್ಲಿ ಏಕಾಗ್ರತೆ ಇಲ್ಲ, ಅದು ಓದೋ ಕಡೆಗೆ ಇಲ್ಲ. ಅವ್ರಿಗೆ ಏನೋ ಒಂದು ಮಾರ್ಕ್ಸ್ ವಾದಿಗಳ ತರ ಬರೀ ಮಾರ್ಕ್ಸ್ ತೆಗೆಯೋದು ಮಾಡ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಏನು ಶಿಕ್ಷಣ ತಜ್ಞರಾಗಿ? ಈಗ ಗುರು ಶಿಷ್ಯ ಪರಂಪರೆ, ಡಾಕ್ಟರ್ ವಿಜಯಲಕ್ಷ್ಮಿ ಅವರೇ, ಅದು ಹ್ಮ್ ನಿಜವಾಗಿಯೂ ನೀವು ಹೇಳಿದ ಹಾಗೆ ನಮ್ಮಲ್ಲಿ ಅದು ಇದ್ರೂ ಸಹ ಈಗ ಹ್ಮ್ ಸಾಕಷ್ಟು ವ್ಯತ್ಯಾಸ ಆಗಿದೆ ಆ ಹೌದು. ಒಂದು ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ. ಅದಕ್ಕೆ ಹ್ಮ್ ಈಗ 1975ರಲ್ಲಿ ನಂದು ಗ್ರಾಜುಯೇಷನ್ ಆಯ್ತು, ಅಂದ್ರೆ ಹ್ಮ್ 50 ವರ್ಷ ಹಿಂದೆ. ಹ್ಮ್ ಹ್ಮ್ ಆವಾಗಿಂದ ಮತ್ತೆ ನೋಡಿದ್ರೆ, ಈಗ ನೋಡಿದ್ರೆ ಮತ್ತೆ ಎಷ್ಟೋ ಹಾ, ವ್ಯತ್ಯಾಸ ಆಗಿದೆ, ಎಷ್ಟೋ ವ್ಯತ್ಯಾಸ ಆಗಿದೆ. ಹ್ಮ್ ಅದಕ್ಕೆ ಅದರ ಹಾಗೇನೆ ಅದರ ತಕ್ಕಂತೆ ನಾವು ಹ್ಮ್ ನಮ್ಮ ಟೆಕ್ನಾಲಜಿ ಅಪ್ಗ್ರೇಡೇಷನ್ ಇರ್ಲಿ, ಅಥವಾ ಹ್ಮ್ ಜ್ಞಾನದ ಅಭಿವೃದ್ಧಿ ಇರ್ಲಿ, ಇದು ನಾವು ಹ್ಮ್ ಸತತವಾಗಿ ಮಾಡ್ತಾ ಇರಬೇಕು. ಹ್ಮ್ ಯಾಕಂದ್ರೆ ಸ್ಟೂಡೆಂಟ್ಸ್ ಏನ್ ನಮ್ಮಿಂದ ಎಕ್ಸ್ಪೆಕ್ಟ್ ಹ್ಮ್ ಮಾಡ್ತಾರಂದ್ರೆ, ನಾವು ಆ ನಮ್ಮಲ್ಲಿ ಆ ಸಾಮರ್ಥ್ಯ ಇರಬೇಕು. ಹ್ಮ್ ಇವತ್ತಿನ ಸ್ಟೂಡೆಂಟ್ಸಿಗೆ ನಾವು ಕೇವಲ ಮಾಹಿತಿ ಕೊಡುವುದಲ್ಲ, ಆಗಲ್ಲ. ಅವರಿಗೆ ಹೌದು, ಹೌದು, ಫೆಸಿಲಿಟೇಟರ್ ಆಗಿ ಹೌದು, ನಾವು ಹೌದು, ಇರಬೇಕು. ಹೌದು, ಅವರಲ್ಲಿ ಹೌದು, ಎಲ್ಲಾ ಮಾಹಿತಿ ಮೊದ್ಲೇನೆ ಇರ್ತದೆ ಅವರಲ್ಲಿ. ಹೌದು,
ಆದ್ರೆ ಅವ್ರಿಗೆ ಅದು ಗೂಗಲ್ ಫೆಸಿಲಿಟೇಟ್ ಗೂಗಲ್ ಮಾಡೋದು ಗುರುಗಳನ್ನು ಮಾಡ್ತಾ ಇರ್ತಾರೆ, ಗೂಗಲ್ ಮಾಡ್ಕೊಂಡು ಎಲ್ಲ ಕಲಿತಿರ್ತಾರೆ. ಅವ್ರಿಗೆ ಗೊತ್ತಿರ್ತದೆ. ಹೌದು. ಹಾಗಾಗಿ ನಾವು ಗೋಣಿ ಚೀಲದಲ್ಲಿ ಭತ್ತ ತುಂಬ್ದಂಗೆ ತುಂಬೋದಲ್ಲ, ಹೌದು. ಅವರಿಗೆ ಕ್ಯಾರೆಕ್ಟರ್ ಬೆಳೆಸ್ಬೇಕು. ಈ ಹೌದು. ಕ್ಯಾರೆಕ್ಟರ್ ಅಂದಾಗ ನನಗೆ ನೆನಪಾಗುತ್ತೆ, ಎಲ್ಲೋ ಒಂದು ಕಡೆಗೆ ನೈತಿಕ ಮೌಲ್ಯಗಳು ನೆಲೆ ಕಚ್ಚಿದಾಗ ನಮ್ಮ ಕೇಂದ್ರ ಸರ್ಕಾರ ಈ ಹೊಸ ನೀತಿ ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಎಜುಕೇಶನ್. ತಂದ್ರು. ಅದನ್ನ ಅಳವಡಿಸಕ್ಕೆ ಏನ್ ಚಾಲೆಂಜಸ್ ಇದೆ, ಟೀಚರ್ಸ್ ಏನ್ ಮಾಡ್ಬೇಕು, ದಯವಿಟ್ಟು ತಿಳಿಸಿ. ಈಗ ಹೊಸ ಎನ್ ಇ ಪಿ 2020 ಇದು 5 ವರ್ಷ ಆಯ್ತು ಈಗ. ಇನ್ನು ನಾವು ಹ್ಮ್. ಹೊಸದು ಅಂತ ಹೇಳ್ತಾ ಇದ್ದೀವಿ, 5 ವರ್ಷ ಹೌದು. ಆಯ್ತು. ಹೌದು. ಮ್ಯಾಕ್ಸಿಮಮ್ ರಾಜ್ಯಗಳಲ್ಲಿ ಅದು ಜಾರಿಯಲ್ಲಿ ಬಂದಿದೆ. ಹ್ಮ್. ಅದರಲ್ಲಿ ಮಾರಲ್ ಎಜುಕೇಶನ್ ಇದು ಹ್ಮ್. ಒಂದು ಮಹತ್ವಪೂರ್ಣ ಅಂಶ. ಹ್ಮ್. ಜೊತೆಗೆ ಹ್ಮ್. ಮಾತೃಭಾಷೆಯಲ್ಲಿ ಕಲಿಸುವಿಕೆ, ಕಲಿಸುವಿಕೆ. ಐದನೇತಿವರೆಗೆ ಅಟ್ಲೀಸ್ಟ್ ಹ್ಮ್. ಮಾತೃಭಾಷೆಯಲ್ಲಿ. ಆ, ಜೊತೆಗೆ ಎಷ್ಟೋ ಬೇರೆ ಬೇರೆ ಅಂಶಗಳು ಇವೆ. ಇದು ಹ್ಮ್. ಕ್ಯಾರೆಕ್ಟರ್ ಬಿಲ್ಡಿಂಗ್ ನೀವೇನ್ ಅಂತಿರಲ್ಲ, ದ ಹಾ. ಟೀಚರ್ ಮೊದ್ಲೇ ಹ್ಮ್. ಅದು ಹ್ಮ್. ನಾವು ಪ್ರಾಕ್ಟೀಸ್ ನಮ್ಮ ಆಚರಣೆಯಲ್ಲಿ ಇರಬೇಕು. ಆಮೇಲೆ ಹೌದು. ನಾವು ಕಲಿಸೋದು. ಹೌದು. ನಾವು ಹೌದು. ಹೌದು. ಮಾತಾಡೋದು ಒಂದು, ನಾವು ಹೌದು. ಕಲಿಸೋದು ಒಂದು, ಹೌದು. ನಾವು ಇರುವುದು ಒಂದು. ಇದು ಆದ್ರೆ ನಮ್ಮ ಅಂದ್ರೆ ಪ್ರೊಫೆಷನ್ ನುಡಿದಂತೆ ನಲ್ಲಿ ನಡಿಬೇಕು. ಹೌದು, ನಾವು ನುಡಿದಂತೆ. ಕ್ಯಾರೆಕ್ಟರ್ ನಮ್ಮನ್ನ ನೋಡಿ ಆ ಮಕ್ಕಳು ಕಲಿತಾರೆ. ಹೌದು. ನಾವು ಹೇಳ್ದಂಗೆ ಕೇಳಲ್ಲ, ನಾವು ಮಾಡ್ದಂಗೆ ಮಾಡ್ತಾರೆ, ಅದು ನಿಜ. ಹೌದು. ಅದು ಅದಕ್ಕೆ ಈಗ ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತಿದೆ ಎನ್ ಇ ಹ್ಮ್. ಪಿ ದಲ್ಲಿ. ಹ್ಮ್. ಅದರಲ್ಲಿ ಶಿಕ್ಷಕರಿಗೆ ಹ್ಮ್. ಅವ್ರದ್ದು ವಿಷಯ ಅಷ್ಟೇ ಅಲ್ಲ, ವಿಷಯದ ಹ್ಮ್. ಜೊತೆಗೆ ಬೇರೆ ಮಾಹಿತಿ. ಹ್ಮ್. ಉದಾಹರಣೆಗಾಗಿ ಒಂದು ಆರ್ಟ್ ಸ್ಟೂಡೆಂಟ್ ಇರಬಹುದು. ಹ್ಮ್. ಅವರಿಗೆ ಆ ಆ, ಸಾವಯವ ಕೃಷಿ ಆಗ್ಲಿ, ಅಥವಾ ಹ್ಮ್. ವಾಸ್ತುಶಾಸ್ತ್ರ ಇರ್ಲಿ, ಹ್ಮ್. ಅಥವಾ ಹ್ಮ್. ಮಲ್ಬರಿ ಮಶ್ರೂಮ್ ಕಲ್ಟಿವೇಶನ್ ಇರ್ಲಿ, ಅಥವಾ ಹ್ಮ್. ಹ್ಮ್. ಟ್ಯಾಲಿ, ಇವು ಹ್ಮ್. ಎಲ್ಲಾ ವಿಷಯಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಮಾಹಿತಿ ಅವ್ರಿಗೆ ಇರ್ಲೇಬೇಕು. ಇದು ಹ್ಮ್. ಗುರು ಶಿಷ್ಯ ಪರಂಪರೆಯ ಒಂದು ಬಹಳ ಮಹತ್ವಪೂರ್ಣ ಭಾಗ. ಅಂಶ ಇತ್ತು. ಹ್ಮ್. 64 ಕಲೆಗಳು ಅವ್ರು ಕಲಿತಿದ್ರು. ಹೌದು. ಎಲ್ಲ ಕಸಾನು ಗುಡಿಸ್ಲಿಕ್ ಬರಬೇಕು, ಹ್ಮ್. ಅಡ್ಗಿನೂ ಮಾಡ್ಲಿಕ್ ಬರಬೇಕು, ಹ್ಮ್. ಎಸ್ಟ್ರಾನಮಿನೂ ಬರಬೇಕು. ಸೊ ಹೌದು. ಎಲ್ಲಾ ಹೌದು. ಅಂಶಗಳು ಬರ್ಬೇಕಾದ್ರೆ ಟೀಚರ್ಸ್ ಏನ್ ಮಾಡ್ಬೇಕಂದ್ರೆ ಸತತವಾಗಿ ಅವರ ಹ್ಮ್. ಜ್ಞಾನವನ್ನ ಅವರು ಅಪ್ಗ್ರೇಡ್ ಮಾಡ್ತಾ ವೃದ್ಧಿಸ್ಬೇಕು. ಇರ್ಬೇಕು. ಹೌದು. ಹೌದು. ಅಪ್ಗ್ರೇಡ್ ಮಾಡ್ತಾ ಇರ್ಬೇಕು. ಜೊತೆಗೆ ಟೆಕ್ನಿಕಲ್ ಸ್ಕಿಲ್ಸ್, ಇವತ್ತಿನ ಹ್ಮ್. ಜಗತ್ನಲ್ಲಿ ಟೆಕ್ನಿಕಲ್ ಸ್ಕಿಲ್ಸ್ ಬಹಳ ಇಲ್ಲಾದ್ರೆ ಇದೆ, ವಿ ಆರ್ ಬಹಳ ಝೀರೋ. ಅಡ್ವಾನ್ಸ್ ಆಗಿದೆ. ಹೌದು. 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 5 5 ವರ್ಷಕ್ಕೆ ಒಮ್ಮೆ ಅವು ಟೆಕ್ನಿಕಲ್ ಸ್ಕಿಲ್ಸ್ ಅಬ್ಸೊಲ್ಯೂಟ್ ಆಗ್ಬಿಡ್ತವೆ, ಅವು ಪ್ರತಿ ಹೋಗ್ಬಿಡ್ತವೆ ವರ್ಷಕ್ಕೆನೆ. ಪ್ರತಿ ವರ್ಷ. ಹೌದು. ಹೌದು. ಅದಕ್ಕೆ ಈಗ ನಾನ್ ಕಲಿಯುವಾಗ ಹಾಗೆ ಇದ್ದಿದ್ದಿಲ್ಲ, ಅದಕ್ಕೆ ಈಗ ಹ್ಮ್. ನಾನ್ ಕಲೀಲಿಕ್ಕೆ ಆಗುದಿಲ್ಲ, ಇಂಥ ಒಂದು ಮನೋಭಾವ ಇದು ಇರಬಾರ್ದು. ಚೇಂಜ್ ಇನ್ ಇರ್ಬಾರ್ದು. ಮೈಂಡ್ ಹೌದು. ಸೆಟ್, ಚೇಂಜ್ ಇನ್ ನಮ್ಮ ಮನೋಭಾವದಲ್ಲಿ, ನಮ್ಮ ಹೌದು. ವೈಚಾರಿಕ ಹೌದು. ಒಂದು ನಾವು ಏನು ಭಾವನೆ ನಾವು ಅಪ್ರೋಚ್ ಹೌದು. ಮಾಡ್ತೀವಲ್ಲ, ಅದು ಹ್ಮ್. ಅದರಲ್ಲಿ ನಾವು ಬದಲಾವಣೆ ತರಲೇಬೇಕು. ಅಂದ್ರೆ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಬೇಕು. ನಮ್ಮ ದೃಷ್ಟಿಕೋನ. ದೃಷ್ಟಿಕೋನ ಬದಲಾಯಿಸ್ಬಿಟ್ಟು ಹಳೆ ಬೇರು ಹೊಸ ಚಿಗುರು ಅಂತ ಹೋದಾಗ ನಾವು ನಮ್ಮ ನೈತಿಕ ಮೌಲ್ಯಗಳನ್ನು ಇಟ್ಕೊಂಡು ಹೌದು. ತಂತ್ರಜ್ಞಾನವನ್ನ ಬಳಸ್ಕೊಂಡ್ಬಿಟ್ಟು ಹೌದು. ಉತ್ತಮರಾಗಿ ಆಗ್ಬಹುದು. ಆದ್ರೆ ಎರಡೂ ಯಾಕೆ ಇರ್ಲೇಬೇಕು. ಇದನ್ನ ಆಗ್ತಾ ಇಲ್ಲ ಅಂತ, ಎಲ್ಲೋ ಒಂದ್ ಕಡೆಗೆ ಹಿಂದೆ ಬೀಳ್ತಾ ಇದೀವ ಅಂತ ಅನ್ಸ್ತಾ ಇದೆ. ಅಲ್ಲ, ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇವತ್ತಿನ ಈ ಜಗತ್ತು ಇದು ಇದು ಆ, ಬಹಳ ವೇಗದಿಂದ ಮುಂದ ಹ್ಮ್. ಎಲ್ಲರೂ ಹೋಗ್ತಾ ಇದ್ದಾರೆ. ಇಟ್ ಇಸ್ ನಾಟ್ ಜಸ್ಟ್ ಹೌದು. ವಾಕಿಂಗ್, ಇಟ್ ಇಸ್ ಗ್ಯಾಲಪಿಂಗ್. ಈ ಹೌದೌದು. ಆ ಹೌದು. ತರ ಇರುವಾಗ ಆ ಈ ನೈತಿಕ ಮೌಲ್ಯಗಳಾಗ್ಲಿ, ಅಥವಾ ಸ್ವಾತಂತ್ರ್ಯ, ಒಂದು ಹ್ಮ್. ವೈಚಾರಿಕ ಸ್ವಾತಂತ್ರ್ಯ ನಾವು ಮಕ್ಕಳಿಗೆ ಹ್ಮ್. ನಾವು ಕೊಡ್ಬೇಕಂತ ಮಾತಾಡುವಾಗ, ವಿಚಾರವಂತಿಕೆ. ಹ್ಮ್ ಹ್ಮ್. ಆ ಸ್ವಾತಂತ್ರ್ಯದದು ದುರುಪಯೋಗನೂ ಆಗ್ತಾ ಇದೆ. ಆ ಸದುಪಯೋಗ ಹೌದು. ಆಗ ಸದುಪಯೋಗ ಹೌದು. ಹೌದು. ಆಗ್ಬೇಕು, ಆದ್ರೆ ಜೊತೆಗೆ ಹೌದು. ಹೌದು. ದುರುಪಯೋಗನೂ ಹೌದು. ಹೌದು. ಆಗ್ತಾ ಹೌದು. ಇದೆ. ಅದಕ್ಕೆ ಎಸ್ಪೆಷಲಿ ಈ ಮೊಬೈಲ್ಗಳು ಮತ್ತೆ ಇದೆಲ್ಲ ಹೌದು. ಬಂದ್ಮೇಲೆ ಆ ಮಕ್ಕಳು ಕಲಿಕೆ ಕಡಿಮೆ ಆಗ್ತಾ ಇದೆ, ಸೃಜನಶೀಲತೆ ಕಡಿಮೆ ಆಗ್ತಾ ಇದೆ, ಗಮನ ಕೊಟ್ಟು ಕೇಳ್ತಾ ಇಲ್ಲ. ಒಂದು ಹೌದು. ಕಾಲೇಜ್ಗೆ ಹೋಗಿದ್ದೆ, ಬರೀ ಪ್ರಿನ್ಸಿಪಲ್ ಮಾತ್ರ ನನ್ನ ಜೊತೆಗಿದ್ರು, ಬೇರೆ ಯಾರು ಟೀಚರ್ಸ್ ಕಾಣ್ತಾ ಇಲ್ಲ. ಯಾಕೆ ಮೇಡಮ್ ಎಲ್ಲಿದ್ದಾರೆ ಅಂತ ಕೇಳಿದ್ರೆ, ನೋಡಿ ಒಂದೊಂದು ಲೈನ್ ಅಲ್ಲಿ ಒಬ್ಬೊಬ್ರು ಕೂತಿದ್ದಾರೆ ಅಂತ. ಅಂದ್ರೆ ಈ ಕೊರೋನಾ ಬಂದ್ ಹೋದ್ಮೇಲೆ ಮಕ್ಕಳಿಗೆ ಓದೋ ಕಡೆ ಗಮನನೇ ಕಡಿಮೆ ಆಗಿ ಹೋಗ್ಬಿಟ್ಟಿದೆ. ಹೌದು. ಇದು ಬಹಳ ಕಷ್ಟ ಟೀಚರ್ಸ್ಗಳಿಗೆ. ಹೌದು. ಹ್ಮ್. ಆದ್ರೂ ಸಹ ನಮ್ಮ ದೇಶದಲ್ಲಿ ಕರೋನಾ ಕಾಲದಲ್ಲಿ ಎಲ್ಲರೂ ಹ್ಮ್. ಆನ್ಲೈನ್ ಟೀಚಿಂಗ್ ಕಲ್ತರು. ಆ, ಹೌದು. ಮತ್ತೆ ಸ್ವಯಂ ಪ್ಲಾಟ್ಫಾರ್ಮ್, UGCಯ ಸ್ವಯಂ ಪ್ಲಾಟ್ಫಾರ್ಮ್ ದಿಂದ ಕಲ್ಸುದು ಕಲ್ತರು. ಇದು ಎಲ್ಲ ಹ್ಮ್. ಬಹಳ ಶ್ಲಾಘನೀಯ ಹೌದು. ಹೌದು. ಒಂದು ಹೌದು. ವಿಷಯ. ಹೌದು. 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 ಬಟ್ ಜೊತೆಗೆ ಅದರದ್ದು ಪ್ಲಸ್ ಮತ್ ಮೈನಸ್ ಎರಡೂ ಇರಬಹುದು. ಎರಡೂ ಇರುತ್ತೆ. ಅದಕ್ಕೆ ಹೌದು. 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 ಎರಡು. ಸೊ ಈಗ ಈಗ ನನ್ಗೆ ಈ ಅಮೆರಿಕಾದಿಂದ ನಾನು ನಿಮ್ ಜೊತೆಗೆ ಮಾತಾಡ್ತಾ ಇದ್ದೀನಿ, ಇದು ಹೌದು. ಟೆಕ್ನಾಲಜಿ ಇಲ್ಲದೆ ಇದ್ರೆ ಇದು ಆಗತ್ತಿದ್ದಿಲ್ಲ. ಆಗ್ತಾ ಇರ್ಲಿಲ್ಲ. ನಾನು ಹೌದು. 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 ಆಗ್ತಿದ್ದಿಲ್ಲ. ಹೌದು. ಅದಕ್ಕೆ ಹೌದು. ಪ್ರತಿ ಒಂದಕ್ಕೆ ಒಂದು ಪ್ಲಸ್ ಮತ್ ಮೈನಸ್ ಇರುವುದ್ರಿಂದ
ಅದು ಹೌದು. ಸದುಪಯೋಗ ಮಾಡೋದು ಇದು ನಮ್ ಕೈಯಲ್ಲಿ ಇರ್ತದೆ. ಹೌದು ನನ್ಗನ್ಸ್ತದ ಹೌದು. ಒಂದು ಹ್ಮ್ ಶಿಕ್ಷಕರ ಒಂದು ದೊಡ್ಡ ಜವಾಬ್ದಾರಿ ಅಂದ್ರೆ ಅದು ಹ್ಮ್ ಸದುಪಯೋಗ ಯಾವ ರೀತಿ ಮಾಡ್ಬೇಕು. ಯಾಕಂದ್ರೆ ಹ್ಮ್ ಮಕ್ಕಳಲ್ಲಿ ಸಾಕಷ್ಟು ಕ್ಷಮತೆ ಇದೆ, ಹೌದು. ಪೊಟೆನ್ಶಿಯಲ್ ಸಾಕಷ್ಟು ಎನರ್ಜಿ ಕ್ಷಮತೆ ಇದೆ. ಇರುತ್ತೆ, ಹೌದು, ಸೊ ಕುತೂಹಲ ಇರುತ್ತೆ, ಹೌದು. ಆ ಕ್ಷಮತೆಯ ಸದುಪಯೋಗ, ಸೃಜನಶೀಲ ಕ್ಷಮತೆ ಎಸ್ಪೆಷಲಿ ಹ್ಮ್ ಅದ ಸದುಪಯೋಗ ಮಾಡೋದು, ಆ ಹ್ಮ್ ದಿಶೆಯಲ್ಲಿ ಅವರಿಗೆ ಪ್ರೇರಣೆ ನೀಡುವುದು, ಇದು ಹ್ಮ್. ಇವತ್ತ 5th ಸೆಪ್ಟೆಂಬರ್ ನಾವು ಹೌದು ಯಾವಾಗ ಹೌದು ಯಾವಾಗ ಹೌದು ನಾವು ಇದು ಆಚರಿಸ್ತಾ ಹೌದು ಇದ್ದೀವಿ, ಹೌದು ಹೌದು ಇದು ಹೌದು. ನಾವು ತುಂಬಾ ತುಂಬಾ ಗಮನಿಸಬೇಕು. ತುಂಬಾ ತುಂಬಾ ಚೆನ್ನಾಗಿ ನೀವು ಆ, ಸರ್ವಪಳ್ಳಿ ರಾಧಾಕೃಷ್ಣನ್ ಅವರಿಂದ ಹಿಡ್ಕೊಂಡು ಇವತ್ತಿನ ಮಕ್ಕಳವರೆಗೂ ಎಲ್ಲವನ್ನ ವಿವರವಾಗಿ ಹೇಳಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಡಾಕ್ಟರ್ ವಿಜಯಲಕ್ಷ್ಮಿ.